ನಮಸ್ತೆ ಬೆಂಗಳೂರು, ನಾನು ಸ್ಮಿತಾ ರಂಗನಾಥ್. ರೌಡಿ ಗ್ಯಾಂಗ್ಗೆ ನಾಳೆ ನಿರ್ಣಾಯಕ ದಿನ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದು ಡೆವಿಲ್ ಟೀಮ್ಗೆ ಢವ ಶುರುವಾಗಿದೆ. ಇದು ರೌಡಿ ಗ್ಯಾಂಗ್ ಕುರಿತ ಬಿಗ್ ಸ್ಟೋರಿ. ಕಂಬಿ ಹಿಂದಿರೋ ಕಾಟೇರನಿಗೆ ಕಂಟಕದ ಸುದ್ದಿ. ದಾಸ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಮಗ್ ಹಿಡಿದು ಫೋಸ್ ಕೊಟ್ಟಿದ್ದ ಪೊರ್ಕಿ ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮೊರೆಯುತ್ತಿದ್ದಾನೆ. ಪ್ರೇಯಸಿಯಿಂದ ದೂರ ಆಗಿ ಒಬ್ಬಂಟಿಯಾಗಿದ್ದಾನೆ. ರೌಡಿ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಈಗ ಕಂಬಿ ಹಿಂದಿರೋ ಡೆವಿಲ್ಗೆ ಕಂಟಕದ ಸುದ್ದಿ ಎದುರಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ನಾಳೆ ಮಧ್ಯಾಹ್ನ ಸಲ್ಲಿಕೆ ಆಗಲಿರುವ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಇವೆ ಅನ್ನೋದನ್ನ ನೋಡೋದಾದ್ರೆ, ಶಾಸ್ತ್ರಿಗೆ ಚಾರ್ಜ್ ಶೀಟ್, ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ. 4500 ಪುಟಗಳಿಗೂ ಅಧಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಹಲವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ಉಲ್ಲೇಖಿಸಲಾಗಿದೆ. 40ಕ್ಕೂ ಹೆಚ್ಚು 164 ಹೇಳಿಕೆಗಳನ್ನ ದಾಖಲಿಸಲಾಗಿದೆ. 200ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ಸ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ, ಎಫ್ಎಸ್ಎಲ್ ವರದಿ, 1000ಕ್ಕೂ ಅಧಿಕ ಪುಟಗಳ ಸಿಡಿಆರ್, ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು, ಆರೋಪಿಗಳ ಡಿಎನ್ಎ ಪರೀಕ್ಷೆ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ನಾಳೆ ಮಧ್ಯಾಹ್ನ 24ನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಎಸ್ಪಿಪಿ ಪ್ರಸನ್ನಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ 3 ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಿದ್ದಾರೆ. ಇನ್ನು ಚಾರ್ಜ್ ಶೀಟ್ನಲ್ಲಿ 3 ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಾಗಿದೆ. ಕಿಡ್ನಾಪ್ಗೆ ಸಂಬಂಧಿಸಿದ ಸಾಕ್ಷ್ಯಗಳು, ಕೊಲೆಗೆ ಸಂಬಂಧಪಟ್ಟ ಸಾಕ್ಷ್ಯಗಳು ಹಾಗೂ ಸಾಕ್ಷ್ಯ ನಾಶದ ಕುರಿತ ಸಾಕ್ಷಿಗಳಂತೆ ವಿಂಗಡಿಸಲಾಗಿದೆ. ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಕಾಟೇರ್ನ ಭವಿಷ್ಯ ನಿರ್ಧರಿಸಲಿದೆ. ಎಲ್ಲ ಆರೋಪಿಗಳ ಎದೆಯಲ್ಲೂ ಢವಢವ ಶುರುವಾಗಿದೆ. ರೌಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ತೆ ಬೆಂಗಳೂರು, ನಾನು ಸ್ಮಿತಾ ರಂಗನಾಥ್. ರೌಡಿ ಗ್ಯಾಂಗ್ಗೆ ನಾಳೆ ನಿರ್ಣಾಯಕ ದಿನ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದು ಡೆವಿಲ್ ಟೀಮ್ಗೆ ಢವ ಶುರುವಾಗಿದೆ. ಇದು ರೌಡಿ ಗ್ಯಾಂಗ್ ಕುರಿತ ಬಿಗ್ ಸ್ಟೋರಿ. ಕಂಬಿ ಹಿಂದಿರೋ ಕಾಟೇರನಿಗೆ ಕಂಟಕದ ಸುದ್ದಿ. ದಾಸ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಮಗ್ ಹಿಡಿದು ಫೋಸ್ ಕೊಟ್ಟಿದ್ದ ಪೊರ್ಕಿ ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮೊರೆಯುತ್ತಿದ್ದಾನೆ. ಪ್ರೇಯಸಿಯಿಂದ ದೂರ ಆಗಿ ಒಬ್ಬಂಟಿಯಾಗಿದ್ದಾನೆ. ರೌಡಿ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಈಗ ಕಂಬಿ ಹಿಂದಿರೋ ಡೆವಿಲ್ಗೆ ಕಂಟಕದ ಸುದ್ದಿ ಎದುರಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ನಾಳೆ ಮಧ್ಯಾಹ್ನ ಸಲ್ಲಿಕೆ ಆಗಲಿರುವ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಇವೆ ಅನ್ನೋದನ್ನ ನೋಡೋದಾದ್ರೆ, ಶಾಸ್ತ್ರಿಗೆ ಚಾರ್ಜ್ ಶೀಟ್, ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ. 4500 ಪುಟಗಳಿಗೂ ಅಧಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಹಲವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ಉಲ್ಲೇಖಿಸಲಾಗಿದೆ. 40ಕ್ಕೂ ಹೆಚ್ಚು 164 ಹೇಳಿಕೆಗಳನ್ನ ದಾಖಲಿಸಲಾಗಿದೆ. 200ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ಸ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ, ಎಫ್ಎಸ್ಎಲ್ ವರದಿ, 1000ಕ್ಕೂ ಅಧಿಕ ಪುಟಗಳ ಸಿಡಿಆರ್, ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು, ಆರೋಪಿಗಳ ಡಿಎನ್ಎ ಪರೀಕ್ಷೆ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ನಾಳೆ ಮಧ್ಯಾಹ್ನ 24ನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಎಸ್ಪಿಪಿ ಪ್ರಸನ್ನಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ 3 ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಿದ್ದಾರೆ. ಇನ್ನು ಚಾರ್ಜ್ ಶೀಟ್ನಲ್ಲಿ 3 ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಾಗಿದೆ. ಕಿಡ್ನಾಪ್ಗೆ ಸಂಬಂಧಿಸಿದ ಸಾಕ್ಷ್ಯಗಳು, ಕೊಲೆಗೆ ಸಂಬಂಧಪಟ್ಟ ಸಾಕ್ಷ್ಯಗಳು ಹಾಗೂ ಸಾಕ್ಷ್ಯ ನಾಶದ ಕುರಿತ ಸಾಕ್ಷಿಗಳಂತೆ ವಿಂಗಡಿಸಲಾಗಿದೆ.
ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಕಾಟೇರ್ನ ಭವಿಷ್ಯ ನಿರ್ಧರಿಸಲಿದೆ. ಎಲ್ಲ ಆರೋಪಿಗಳ ಎದೆಯಲ್ಲೂ ಢವಢವ ಶುರುವಾಗಿದೆ. ರೌಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ತೆ ಬೆಂಗಳೂರು, ನಾನು ಸ್ಮಿತಾ ರಂಗನಾಥ್. ರೌಡಿ ಗ್ಯಾಂಗ್ಗೆ ನಾಳೆ ನಿರ್ಣಾಯಕ ದಿನ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದು ಡೆವಿಲ್ ಟೀಮ್ಗೆ ಢವಢವ ಶುರುವಾಗಿದೆ. ಇದು ರೌಡಿ ಗ್ಯಾಂಗ್ ಕುರಿತ ಬಿಗ್ ಸ್ಟೋರಿ. ಕಂಬಿ ಹಿಂದಿರೋ ಕಾಟೇರನಿಗೆ ಕಂಟಕದ ಸುದ್ದಿ. ದಾಸ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಮಗ್ ಹಿಡಿದು ಫೋಸ್ ಕೊಟ್ಟಿದ್ದ ಪೊರ್ಕಿ ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮೊರೆಯುತ್ತಿದ್ದಾನೆ. ಪ್ರೇಯಸಿಯಿಂದ ದೂರ ಆಗಿ ಒಬ್ಬಂಟಿಯಾಗಿದ್ದಾನೆ. ರೌಡಿ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಈಗ ಕಂಬಿ ಹಿಂದಿರೋ ಡೆವಿಲ್ಗೆ ಕಂಟಕದ ಸುದ್ದಿ ಎದುರಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ನಾಳೆ ಮಧ್ಯಾಹ್ನ ಸಲ್ಲಿಕೆ ಆಗಲಿರುವ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಇವೆ ಅನ್ನೋದನ್ನ ನೋಡೋದಾದ್ರೆ, ಶಾಸ್ತ್ರಿಗೆ ಚಾರ್ಜ್ ಶೀಟ್, ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ. 4500 ಪುಟಗಳಿಗೂ ಅಧಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಹಲವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ಉಲ್ಲೇಖಿಸಲಾಗಿದೆ. 40ಕ್ಕೂ ಹೆಚ್ಚು 164 ಹೇಳಿಕೆಗಳನ್ನ ದಾಖಲಿಸಲಾಗಿದೆ. 200ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ಸ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ, ಎಫ್ಎಸ್ಎಲ್ ವರದಿ, 1000ಕ್ಕೂ ಅಧಿಕ ಪುಟಗಳ ಸಿಡಿಆರ್, ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು, ಆರೋಪಿಗಳ ಡಿಎನ್ಎ ಪರೀಕ್ಷೆ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ನಾಳೆ ಮಧ್ಯಾಹ್ನ 24ನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಎಸ್ಪಿಪಿ ಪ್ರಸನ್ನಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ 3 ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಿದ್ದಾರೆ. ಇನ್ನು ಚಾರ್ಜ್ ಶೀಟ್ನಲ್ಲಿ 3 ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಾಗಿದೆ. ಕಿಡ್ನಾಪ್ಗೆ ಸಂಬಂಧಿಸಿದ ಸಾಕ್ಷ್ಯಗಳು, ಕೊಲೆಗೆ ಸಂಬಂಧಪಟ್ಟ ಸಾಕ್ಷ್ಯಗಳು ಹಾಗೂ ಸಾಕ್ಷ್ಯ ನಾಶದ ಕುರಿತ ಸಾಕ್ಷಿಗಳಂತೆ ವಿಂಗಡಿಸಲಾಗಿದೆ. ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಕಾಟೇರ್ನ ಭವಿಷ್ಯ ನಿರ್ಧರಿಸಲಿದೆ. ಎಲ್ಲ ಆರೋಪಿಗಳ ಎದೆಯಲ್ಲೂ ಢವಢವ ಶುರುವಾಗಿದೆ. ರೌಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ತೆ ಬೆಂಗಳೂರು, ನಾನು ಸ್ಮಿತಾ ರಂಗನಾಥ್. ರೌಡಿ ಗ್ಯಾಂಗ್ಗೆ ನಾಳೆ ನಿರ್ಣಾಯಕ ದಿನ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದು ಡೆವಿಲ್ ಟೀಮ್ಗೆ ಢವಢವ ಶುರುವಾಗಿದೆ. ಇದು ರೌಡಿ ಗ್ಯಾಂಗ್ ಕುರಿತ ಬಿಗ್ ಸ್ಟೋರಿ. ಕಂಬಿ ಹಿಂದಿರೋ ಕಾಟೇರನಿಗೆ ಕಂಟಕದ ಸುದ್ದಿ. ದಾಸ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಮಗ್ ಹಿಡಿದು ಫೋಸ್ ಕೊಟ್ಟಿದ್ದ ಪೊರ್ಕಿ ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮೊರೆಯುತ್ತಿದ್ದಾನೆ. ಪ್ರೇಯಸಿಯಿಂದ ದೂರ ಆಗಿ ಒಬ್ಬಂಟಿಯಾಗಿದ್ದಾನೆ. ರೌಡಿ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಈಗ ಕಂಬಿ ಹಿಂದಿರೋ ಡೆವಿಲ್ಗೆ ಕಂಟಕದ ಸುದ್ದಿ ಎದುರಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ನಾಳೆ ಮಧ್ಯಾಹ್ನ ಸಲ್ಲಿಕೆ ಆಗಲಿರುವ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಇವೆ ಅನ್ನೋದನ್ನ ನೋಡೋದಾದ್ರೆ, ಶಾಸ್ತ್ರಿಗೆ ಚಾರ್ಜ್ ಶೀಟ್, ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ. 4500 ಪುಟಗಳಿಗೂ ಅಧಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಹಲವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ಉಲ್ಲೇಖಿಸಲಾಗಿದೆ. 40ಕ್ಕೂ ಹೆಚ್ಚು 164 ಹೇಳಿಕೆಗಳನ್ನ ದಾಖಲಿಸಲಾಗಿದೆ. 200ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ಸ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ, ಎಫ್ಎಸ್ಎಲ್ ವರದಿ, 1000ಕ್ಕೂ ಅಧಿಕ ಪುಟಗಳ ಸಿಡಿಆರ್, ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು, ಆರೋಪಿಗಳ ಡಿಎನ್ಎ ಪರೀಕ್ಷೆ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ.
ನಾಳೆ ಮಧ್ಯಾಹ್ನ 24ನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಎಸ್ಪಿಪಿ ಪ್ರಸನ್ನಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ 3 ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಿದ್ದಾರೆ. ಇನ್ನು ಚಾರ್ಜ್ ಶೀಟ್ನಲ್ಲಿ 3 ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಾಗಿದೆ. ಕಿಡ್ನಾಪ್ಗೆ ಸಂಬಂಧಿಸಿದ ಸಾಕ್ಷ್ಯಗಳು, ಕೊಲೆಗೆ ಸಂಬಂಧಪಟ್ಟ ಸಾಕ್ಷ್ಯಗಳು ಹಾಗೂ ಸಾಕ್ಷ್ಯ ನಾಶದ ಕುರಿತ ಸಾಕ್ಷಿಗಳಂತೆ ವಿಂಗಡಿಸಲಾಗಿದೆ. ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಕಾಟೇರ್ನ ಭವಿಷ್ಯ ನಿರ್ಧರಿಸಲಿದೆ. ಎಲ್ಲ ಆರೋಪಿಗಳ ಎದೆಯಲ್ಲೂ ಢವಢವ ಶುರುವಾಗಿದೆ. ರೌಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.